ಸಮಿತಿಯ ಗೌರವಾಧ್ಯಕ್ಷರು ಡಿಪಿಗಿದ್ದು ಶ್ರೀ ಕೆ ಮೋಹನ್ದಾಸ್ ರೈತರು ಎಲ್ಲ ಆತ್ಮೀಯ ಸ್ವಾಗತ ಮಾಡೋದಿಲ್ಲ. ಅಂಚನೆ ಇಂಗ್ಲ ಕಂಬಳ ಸಮಿತಿಯ ಪ್ರಧಾನ ಸಂಚಾಲಕರು ಇಂಗ್ಲ ರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರು ಮಾತೆರಗಿನ ಗುರುಕುಲ ಅಂಚಿನ ಶ್ರೀ ಕೆ ರವೀಂದ್ರ ಕಲ್ಲಿಮಾರವರು ಅಂಚನೆ ನಮ್ಮ ಹರೇಕಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಬದ್ರುದ್ದೀನ್ ಹರೇಕಳವರು, ಕಂಬಳ ಸಮಿತಿಯ ಕೋಶಾಧಿಕಾರಿ ನಮ್ಮ ಸುಧಾಕರ್ ರೈತರೆಲ್ಲ ಆತ್ಮೀಯವಾದ ಸ್ವಾಗತವನ್ನು ತಂದು ತುಂಬಲು ರವೀಂದ್ರ ಶೆಟ್ಟಿ ಅವರಿದ್ದು ಇದರ ಬಗ್ಗೆ ಮಾತಾ ವಿವರವಾದ ಬಗೆಯಿರಲಿದೆ. ಆತ್ಮೀಯ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ, ಹರೇಕಲ ಸೂರ್ಯಚಂದ್ರ ಜೋಡುಕರೆ ಕಂಬಳ ಸಮಿತಿ ಹರೇಕಲ ಉಳಿದೊಟ್ಟು ಇದರ ವತಿಯಿಂದ ಇದೇ ಬರುವ ತಾರೀಕು 18 ಏಪ್ರಿಲ್ರಂದು ನಡೆಯತಕ್ಕಂಥ ನಮ್ಮ ಸೂರ್ಯಚಂದ್ರ ಜೋಡುಕರೆ ಕಂಬಳವನ್ನು ನಾವು ಮುಂದಿನ ವರ್ಷಕ್ಕೆ ಮುಂದೂಡಿದ್ದೇವೆ. ಬಹಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಮ್ಮ ಹರೇಕಲ ಸೂರ್ಯಚಂದ್ರ ಜೋಡುಕರೆ ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ನಮ್ಮೆಲ್ಲರ ಹತ್ತಿರದಂಥ ಮೋಹನ್ದಾಸ್ ಅವರು, ನಮ್ಮ ಕಂಬಳ ಸಮಿತಿಯ ಪ್ರಧಾನ ಸಂಚಾಲಕರು ನನ್ನ ಗುರುಗಳಾಗಿರುವಂತಹ ರವೀಂದ್ರ ಕಲ್ಲಿಮಾರ್ ಅವರು, ನಮ್ಮ ಸೂರ್ಯಚಂದ್ರ ಜೋಡುಕರೆ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವಾಮನ್ ರಾಜು ಅವರು, ಕೋಶಾಧಿಕಾರಿ ಸುಧಾಕರ್ ಬೈತಾರ್ ಅವರು, ನಮ್ಮ ಸೂರ್ಯಚಂದ್ರ ಜೋಡುಕರೆ ಕಂಬಳ ಸಮಿತಿಯ ಉಪಾಧ್ಯಕ್ಷರಾದಂಥ ಹರೇಕಳ ಗ್ರಾಮೀಣ ಮಾಜಿ ಅಧ್ಯಕ್ಷರು ಬದ್ರುದ್ದೀನ್ ಅವರು ನಮ್ಮ ಜೊತೆ ಇದ್ದಾರೆ. ನಿಮ್ಮೆಲ್ಲರೂ ಕೂಡ ಮತ್ತೊಂದು ಸ್ವಾಗತಿಸ್ತಾ ಬಹಳ ಸಂತೋಷದಿಂದ ಬಹಳ ಖುಷಿಯಿಂದ ನಾವು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಬೇಕು, ಇಷ್ಟರವರೆಗೆ ಆಗಿರ್ತಕ್ಕಂಥ ಎಲ್ಲ ಕಂಬಳದಿಂದ ಬಹಳ ಉತ್ಸವದಿಂದ ಎಲ್ಲರನ್ನ ಸೇರಿಸಿಕೊಂಡು ಈ ಕಂಬಳ ನಡೆಸಬೇಕು ಅಂತೇಳಿ ನಾವೆಲ್ಲ ತಯಾರು ಮಾಡಿ ಈಗಾಗಲೇ ಸುಮಾರು 90% ಕಂಬಳದ ಕೆಲಸ ಎಲ್ಲ ಮುಗಿಸಿ ಉತ್ಸವದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ತಂದೆ ಉಳಿದೊಟ್ಟು ಬಾಲಿಕೆ ಮನೆ ಬರಗಪ್ಪ ಶೆಟ್ಟಿ ಅವರು ಅನಾರೋಗ್ಯದಿಂದ ಇದ್ರು, ಆದ್ರೂ ಮನೆಯಲ್ಲಿ ಸ್ವಲ್ಪ ಹುಷಾರಾಗಿದ್ರು. ನಾನು ಹಲವಾರು ಬಾರಿ ಕಂಬಳ ಸಮಿತಿಯ ಮೀಟಿಂಗ್ ಆಗುವಾಗ ಹೇಳ್ತಿದ್ದೆ, ನನ್ನ ತಂದೆಗೆ ಹುಷಾರಿಲ್ಲ, ನಿಮ್ಮೆಲ್ಲರ ಪ್ರಾರ್ಥನೆ ಬೇಕು ಅಂತೇಳಿ ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಾ ಹುಷಾರಿದ್ರು. ಅದು ಮೊನ್ನೆ ಅವರು ದೈವ ದಿನರಾದ್ರು, ದೇವರ ಪಾದವನ್ನು ಸೇರಿದ್ರು. ಈ ಸಂದರ್ಭದಲ್ಲಿ ನಮ್ಮ ಬಹಳಷ್ಟು ಜನ ಆತ್ಮೀಯರು, ನಾನು ಯಾರಿಗೂ ಕೂಡ ದೂರವಾಣಿ ಮೂಲಕ ನಮ್ಮ ಗೌರವಾಧ್ಯಕ್ಷ ಮೋಹನ್ದಾಸ್ ಇವರನ್ನು ಬಿಟ್ಟರೆ ಯಾರಿಗೂ ಕೂಡ ನಾನು ದೂರವಾಣಿ ಮೂಲಕ ನಮ್ಮ ತಂದೆಯ ಮರಣದ ವಾರ್ತೆಯನ್ನು ತಿಳಿಸಿರಲಿಲ್ಲ. ಅಂದರೆ ವಾಟ್ಸಪ್ಪಲ್ಲಿ ನಮ್ಮವರನ್ನು ಹಾಕಿದಾಗ ಬಹಳಷ್ಟು ಜನ ಬಂದು ತಂದೆಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದನ್ನು, ದುಃಖದ ಎಡೆಯಲ್ಲೂ ಕೂಡ ಅವರೆಲ್ಲ ಬಂದು ನಮಗೆ ಸಂತಾಪವನ್ನು ಸೂಚಿಸಿರುವಂಥದ್ದು ಕೂಡ ಗೊತ್ತಿದೆ. ಒಟ್ಟಿನಲ್ಲಿ ಕಂಬಳದ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ನಮ್ಮ ಸಮಿತಿಯವರು ಸೇರಿ ನಿರ್ಧಾರವನ್ನು ಮಾಡಿದ್ರು. ಇದು ತಾರೀಕು 18 ತಾರೀಕಿಗೆ ನಮ್ಮ ಕಂಬಳ ನಡೆಯಬೇಕಾದ್ದು, ಎಲ್ಲ ತಯಾರಿಯೂ ಕೂಡ ಆಗಿತ್ತು. ಅದರ ಮಧ್ಯೆ ಈ ಒಂದು ಸಂದರ್ಭ ಘಟನೆ ಆಗಿರೋದ್ರಿಂದ ಅಲ್ಲಿ ನಮ್ಮ ಸಮಿತಿಯವರು ಹೇಳಿದ್ರು 15 ದಿವಸ ನಮ್ಮ ತಂದೆಯ ಉತ್ತರಕ್ರಿಯೆ ಆಗುವಂಥದ್ದು ಏಪ್ರಿಲ್ 29ಕ್ಕೆ ಆಗುವಂಥದ್ದು 13 ದಿನ. ಮತ್ತೆ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಅದು ಪೂರ್ತಿಯಾಗಿ ಒಂದು ಶುದ್ಧಾಚಾರ ಇರಬೇಕು, 16 ದಿನ ಕಳೆಯಬೇಕು ಅಂತ ಹೇಳಿದ್ರು. ಅದು ನೋಡುವಾಗ ನನ್ನ ಮನಸ್ಸಲ್ಲಿ ಬಹಳ ಇದಿಷ್ಟು. ನಾನು ಹೇಳಿದೆ ಆ 25 ತಾರೀಕಿಗೆ ಒಂದು ಬೇರೆ ಕಂಬಳ ಇತ್ತು ಡೇಟ್, ಆ ಡೇಟ್ ದಿವಸ ದಿನಕ್ಕೆ ನಾವು ಮಾಡುವ ಅಂತ. ಅದರ ಮುಂದಿನ ಶನಿವಾರ 25 ಆಗ್ತಿತ್ತು. ಆದ್ರೆ 25 ಕೂಡ ಅದು ಬೇಡ, 16 ದಿವಸ ಆಗುವುದಿಲ್ಲ, ಆ ದಿವಸ ಆದ್ರೂ ಕೂಡ ನಿಮಗೆ ಕರೆಗೆ ಇಳಿಲಿಕ್ಕೆ ಆಗ್ಬೋದು. ನಾನು ಹೇಳಿದೆ, ನಾನು ಇಳಿದು ತೊಂದರೆ, ನಾನು ಮೇಲೆ ನಿಲ್ತೇನೆ, ನೀವೆಲ್ಲ ಮುಂದುವರಿಸಿ, ಮತ್ತೆ ಮರುದಿವಸ ನನ್ನ ಕರೆಗೆ ಅದು ಯಾರದನ್ನು ಗೊತ್ತಿಲ್ಲ. ಅದಕ್ಕೆ ಬೇಕಾಗಿ ಆ ಕಂಬಳದ ವ್ಯವಸ್ಥೆಯನ್ನ ನಾವು ಮುಂದಿನ ವರ್ಷಕ್ಕೆ ನಾವು ಮಾಡಿದ್ವಿ. ಬಹಳ ನನಗೆ ಆ ದುಃಖದ ಎಡೆಯಲ್ಲಿ ಸಂತೋಷದ ವಿಚಾರ ಯಾವುದು ಅಂತ ಹೇಳಿದ್ರೆ, ನಿನ್ನೆ ಬಲ್ಕುಂಜದಲ್ಲಿ ಕಂಬಳ ಆದಾಗ ನಮ್ಮ ಕಂಬಳ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಬೆಳಕು ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ಆ ಕಂಬಳದ ಸುಂದರ ಈ ಕಂಬಳದ ಸಭೆಯನ್ನ ಒಂದು ಬಾರಿ ಮೌನಗೊಳಿಸಿ ಅಲ್ಲಿ ನಿರೂಪಕರು ಕೂಡ ಅಷ್ಟೇ ವ್ಯವಸ್ಥಿತವಾಗಿ ಆ ಕಂಬಳದಲ್ಲಿ ನಮ್ಮ ತಂದೆಗೆ ಒಂದು ಮೌನ ಪ್ರಾರ್ಥನೆ ಮಾಡೋದ್ರ ಮೂಲಕ ಸಿದ್ಧಾಂಜಲಿಯನ್ನು ಅರ್ಪಿಸಿದ್ರು. ಆ ಕಂಬಳ ಸಮಿತಿಯವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ. ಅದರ ಜೊತೆಗೆ ನಾಡಿದ್ದು 23 ತಾರೀಕಿಗೆ ನನ್ನ ತಂದೆಯ ಉತ್ತರಕ್ರಿಯೆ ಕೂಡ ಅಶ್ವಗುಲಿ ಬಂಟರಗೋಡ ನಡೆಯಲಿಕ್ಕಿದೆ. ಒಟ್ಟಿನಲ್ಲಿ ಈ ಒಂದು ಕಂಬಳ, ಈ ವರ್ಷದ ಕಂಬಳ ನಮ್ಮೆಲ್ಲ ವ್ಯವಸ್ಥಿತ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ನಾವು ಮಾಡಬೇಕಾದಂತ ಎಲ್ಲ
ಪ್ರಾರ್ಥನೆಯನ್ನ ನಮ್ಮ ಗೌರವಾಧ್ಯಕ್ಷರು ಇದ್ದುಕೊಂಡು, ನಮ್ಮೆಲ್ಲ ಹಿರಿಯರು ಇದ್ದುಕೊಂಡು ನಾವೆಲ್ಲ ಪ್ರಯತ್ನವನ್ನು ಮಾಡಿದ್ವಿ. ಆದರೆ ದೈವ ಲೀಲೆ ಯಾವ ರೀತಿ ಇದೆ, ನಾನು ಯಾವತ್ತು ಸಭೆ ಸಮಾರಂಭದಲ್ಲಿ ಕೂಡ ಇರ್ತೇನೆ, ನಾನು ಧನಾತ್ಮಕವಾಗಿ ಹೋಗುವ, ಆದರೆ ದೈವಚಿತ್ತ ಯಾವ ರೀತಿ ಇದೆ ಅಂತ ಅದನ್ನು ಗಮನ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ಅಂತೂ ಆಗುವುದಿಲ್ಲ ಒಳ್ಳೆಯದಕ್ಕೆ ಎಂಬ ನಿರೀಕ್ಷೆ ಇಟ್ಕೊಂಡು ನಾವು ಮುಂದುವರಿಯುತ್ತದೆ ಸಂದರ್ಭದಲ್ಲಿ ಕಂಬಳವನ್ನು ಮುಂದಿನ ವರ್ಷಕ್ಕೆ ನಾವು ದೇವರ ದಯೆಯಿಂದ ವಿಜೃಂಭಣೆಯಿಂದ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಅಂತೂ ಮಾಧ್ಯಮದ ಮೂಲಕ ನಾವು ಸೃಷ್ಟಿಕರಣ ಕೊಡೋದು ಏನಂತ ಹೇಳಿದ್ರೆ, ಬಹಳಷ್ಟು ಜನ ಅಭಿಮಾನಿಗಳು ಇವತ್ತು ಫ್ಲೆಕ್ಸಿಗಳನ್ನು ಅಲ್ಲಲ್ಲಿ ಕಟೌಟ್ಗಳನ್ನು ಹಾಕಿ, ಈಗಾಗಲೇ ನಾನು 2-3 ಜನ, ನಾನು ಯಾರಿಗೂ ಕೂಡ ಹೇಳಿಲ್ಲ ಫ್ಲೆಕ್ಸ್ ಹಾಕಿ, ಗ್ರೂಪಲ್ಲಿ ಹಾಕಿಬಿಟ್ಟಿದ್ದೆ, ನಿಮಗೆ ಬೇಕಾದಲ್ಲಿ ನಿಮ್ಮವ್ರು ಯಾರ ಹತ್ರ ಬೇಕು ಯಾರ ಹತ್ರ ಫೋಟೋ ಹಾಕಿ ನೀವು ಮಾಡಿ ಅಂತ ಹೇಳಿದ್ರೆ ಅದರೆಲ್ಲ ಅಭಿಮಾನಿಗಳು ಅದನ್ನು ತೆಕ್ಕೊಂಡು ಬೇರೆ ಫೋಟೋಗಳನ್ನು ಫ್ಲೆಕ್ಸ್ಗಳನ್ನು ಕೆಲಸ ಮಾಡಿದ್ರು. ಇವತ್ತು ಕೂಡ ನಾನು ಬೆಳಿಗ್ಗೆ ದಾರಿ ಮಧ್ಯೆ ಬರುವಾಗ ಫ್ಲೆಕ್ಸ್ ಇತ್ತು, ನಾನು ಆ ಫ್ಲೆಕ್ಸ್ ಮಾಡಿದವ್ರ ಹತ್ರ ಹೇಳಿದೆ, ಯಾರು ಮಾಡಿದ್ರು ಗೊತ್ತಾದರೂ ನಮ್ಮವರೇ 3-4 ಜನ ದೊಡ್ಡ ಮಟ್ಟದಲ್ಲಿ ಬ್ಯಾನರ್ಗಳನ್ನ ಮಾಡೋದು, ಎಲ್ಲಿ ಫೋನ್ ಮಾಡಿದೆ ಕೂಡಲೇ ಆ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಿ ಅಂತ ಹೇಳಿದೆ. ಎಲ್ಲರ ತೆರವುಗೊಳಿಸುವ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಏಪ್ರಿಲ್ 18 ಶನಿವಾರ ನಡೆಯಬೇಕಾಗಿದ್ದ ಕಂಬಳವನ್ನು ನಾವು ಈ ಒಂದು ದುಃಖದ ಚರ್ಯೆ ಮಾಡೋದು ಬೇಡ ಅಂತೇಳಿ ನಾವು ನೋಡಿದ್ದೇವೆ. ನೀವೆಲ್ಲರೂ ಕೂಡ ಮಾಧ್ಯಮದವರು ಅದನ್ನು ಪ್ರಕಟಿಸುವುದರ ಮೂಲಕ ನಮ್ಮ ಜೊತೆ ಸಹಕರಿಸಬೇಕು. ಬಹಳಷ್ಟು ಜನರಿಗೆ ಒಂದು ರೀತಿಯಲ್ಲಿ ಅರೇಕಳ ಅಂತ ಹೇಳಿದ್ರೆ, ನಮ್ಮ 3 ಗ್ರಾಮ 1 ಭಾಗಣಿ ನಡಿಗ್ರಾಮ ನಮ್ಮ ಅರೇಕಳ, ಇಷ್ಟವರೆಗೆ ಅಲ್ಲಿ ಕಂಬಳದ ಆಗಿರಲಿಲ್ಲ. ಆದರೆ ಕಂಬಳ ತಾಯಿಯನ್ನು ನಿನ್ನೆ ಕೂಡ ನನ್ನ ದೊಡ್ಡ ಮಗ ಇರ್ತಾರೆ, ಜನ ಬಂದು ನೋಡ್ತಾ ಇದ್ದಾರೆ ಪಾಪ ಅಂತೇಳಿ, ಹಾಗೆ ನೋಡ್ತಾ ಕಾರ್ಯ ಕೆಲಸ ನೋಡಲಿಕ್ಕೆ ಇವರು ಕೂಡ ಜನ ಬರ್ತಾ ಇದ್ದಾರೆ. ಅಂತೂ ಒಂದು ಐತಿಹಾಸಿಕ ಕಂಬಳ ಆಗುವಂಥದ್ದು ಬರುವ ವರ್ಷ ನಾವು ನಿರೀಕ್ಷೆಯಲ್ಲಿದ್ದೇವೆ. ನಾವು ನನ್ನತಕ್ಕಂಥ ಎಲ್ಲ ದೇವರ ಆಶೀರ್ವಾದದಿಂದ, ಗುರು ಹಿರಿಯರ ಆಶೀರ್ವಾದದಿಂದ ಬರುವ ವರ್ಷ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡುವಂಥ ಯೋಚನೆ ನಮ್ಮಲ್ಲಿದೆ. ದೇವರ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಆ ಕಂಬಳ ದಿನವನ್ನು ನಿಮ್ಮ ಮಾಧ್ಯಮವನ್ನು ಮತ್ತು ದೃಶ್ಯ ಮಾಧ್ಯಮದ ನಮ್ಮ ಜೊತೆ ಸಹಕರಿಸಿ ಇದನ್ನು ಪ್ರಕಟಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿ. ಇವಾಗ ಕೂಡ ನಮ್ಮದೇನು ಇದೊಂದು ದೇವರ ಕಂಬಳ ಅಲ್ಲ, ಇದೊಂದು ಈ ರೀತಿ ಈಗ ಆಗುವಂತ ಸಾಂಪ್ರದಾಯಿಕ ಕಂಬಳ ಏನಿದೆ ಆ ರೀತಿ ನಡೆದ ಕಂಬಳ. ಆದ್ರೂ ಕೂಡ ಕಂಬಳದ ಆ ಕೋಣಗಳನ್ನ ಮೇನ್ ಇರುವಂತದ್ದು ಕಂಬಳಕ್ಕೆ ಬರುವಂತ ಕೋಣಗಳು, ಅವರು ಎಷ್ಟು ಭಕ್ತಿಯಿಂದ, ಎಷ್ಟು ಶ್ರದ್ಧೆಯಿಂದ, ಎಷ್ಟು ಪೂಜೆ ಪುರಸ್ಕಾರ ಮಾಡಿಕೊಂಡು ಆ ಕಂಬಳದ ಕರೆಗೆ ಕೋಣಗಳನ್ನ ಇಳಿಸುವಂಥದ್ದು. ಆ ಇಳಿಸುವಂತ ಸಂದರ್ಭದಲ್ಲಿ ನಾವು ಕಂಬಳವನ್ನ ಮತ್ತು ಕೂಡ ಹಠ ಬಿದ್ದು ಕಂಬಳವನ್ನು ಅಪರಿದಕ್ಕೆ ಮಾಡಿ ನನ್ನ ಮನಸ್ಸಲ್ಲಿ ಬಂದದ್ದು, ಇಪ್ಪರಿದಕ್ಕೆ ಮಾಡಬೇಕು ಅಂತ ನಾನು ಎನಿಸಿದ್ರೆ ಪಾಪ ಅವರಷ್ಟು ಭಕ್ತಿಯಿಂದ ಬರೋ ಕೂಡ ಬಾರದೇ ಇರಲಿಕ್ಕೆ ಸಾಧ್ಯತೆ ಕೂಡ ಇದೆ. ಕೋಣಗಳ ಸಂಖ್ಯೆಯು ಕೂಡ ತುಂಬಾ ಕಡಿಮೆ ಆಗಲಿಕ್ಕೆ ಕೂಡ ಸಾಧ್ಯತೆ ಇದೆ ಈ ಒಂದು ಅವಧಿಯಲ್ಲಿ, ಈ ಒಂದು ಆಶ್ರಮದಲ್ಲಿರ್ತಕ್ಕಂಥ ಅವಧಿ. ಅದಕ್ಕೆ ಬೇಕಾಗಿ ನನ್ನ ಮನಸ್ಸಿಗೆ ಬಂತು ಮುಂದೂಡುವುದು. ಎಲ್ಲರೂ ಹೇಳುವಾಗ ನಾನು ಫಸ್ಟಿಗೆ ಹೇಳಿದೆ, ಇಷ್ಟು ತಯಾರಿಯಾಗಿದೆ ಮಾಡೋಣ, ಇಷ್ಟು ಇತಿಹಾಸದಲ್ಲಿ ಖುಷಿ ಇದರಲ್ಲಿ ವ್ಯವಸ್ಥೆ ಮಾಡಿರುವಾಗ ಮಾಡೋಣ ಅಂತೇಳಿ ಉತ್ತರ ಕ್ರಿಯೆ ಆದ್ಮೇಲೆ ನನ್ನ ತಂದೆ ಅಂತ ಹೇಳಿದ್ರೆ ಬಹಳಷ್ಟು ಒಬ್ಬ ದೊಡ್ಡ ದೈವ ಭಕ್ತ. ನನ್ನ ತಂದೆ ಅದು ನಾನು ನನ್ನ ತಂದೆಯನ್ನು ನೋಡುವಂಥದ್ದಲ್ಲ, ಜನರು ಅದನ್ನು ಇವತ್ತು ಹಾಜಬ್ಬರು ನಿನ್ನೆ ಬೆಳಿಗ್ಗೆ ಬಂದು ಹೇಳ್ತಾರೆ, ನನ್ನ ಹೇಳಿದ್ದಾರೆ ಅಂತ ಕೆಲವರು ನಾನು ಹೇಳಿದ್ರು, ನನಗೆ ಅಕ್ಕಿ ಕೊಟ್ಟಂತ ಮನೆ ಅದು ಉಳಿದೊಟ್ಟು ಅಂತೇಳಿ. ಆ ರೀತಿ ಇದ್ದಂತ ಒಂದು ಸಂಪ್ರದಾಯ ಕುಟುಂಬದಲ್ಲಿ ಬಂದಂತವರು ನಾವೆಲ್ಲರೂ ಕೂಡ ನಮ್ಮ ತಂದೆಯವರು ಯಾವ ರೀತಿ ಬೆಳೆದವರಿದ್ರೆ ಆ ಸಂಸ್ಕೃತಿ ನಾವು ಕೂಡ ಅಳವಡಿಸಿಕೊಂಡರು. ಹಾಗೆ ಆ ಅಶುದ್ಧವಾದಂತಹ ಒಂದು ಶುದ್ಧವಾದ ಚಾಯ ಇರತಕ್ಕಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ನಮ್ಮಿಂದ ತೊಂದರೆ ಆಗಬಾರ್ದು. ಆ ಬರುವಂತ ನಮ್ಗೆ ಕಂಬಳ ಅಂತ ಹೇಳಿದ್ರೆ ನೀವು ಹೇಳಿದ್ರೆ ಕೋಣಗಳು ಬರದ್ರೆ ಕಂಬಳ ಇಲ್ಲ, ಸ್ಪರ್ಧೆಗೆ ಬರ್ತಕ್ಕಂಥ ಕೋಣಗಳ ಯಜಮಾನಗಳು ಅಷ್ಟು ಭಕ್ತಿಯಿಂದ ಮತ್ತೆ ಒಂದು ವೇಳೆ ಸಂಖ್ಯೆಗಳು ಕೂಡ ಕಡಿಮೆ ಅಂದ್ರೆ ಕಂಬಳ ಮಾಡಿ ಕೂಡ ನಾವು ಪ್ರಯೋಜನ ಇಲ್ಲ. ಅದರಲ್ಲಿ ಸೆಕೆಯ ಸಂದರ್ಭ ಮತ್ತಷ್ಟು ಈ ಸುದ್ದಿ ಸಿಕ್ಕಿದಾಗ ಹತ್ತು ಕೆಲವರು ತರುವವರು ಕೂಡ ಸ್ವಲ್ಪ ಇಂಜರಿ ಇರ್ಬೋದು ಅಂತೇಳಿ ನಾವು ಈ ಬರೀ ಬೇಡವೇ ಬೇಡ ಅಂತೇಳಿ ನಾವು ಅದನ್ನ ಮುಂದಿನ ವರ್ಷದ ಕಂಬಳದ ದಿನಕ್ಕೆ ನಾವು ಸ್ಟಾರ್ಟ್ ಆದ್ರೆ ಮತ್ತೆ ನಮಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗುತ್ತೆ ಜನವರಿ ಫೆಬ್ರವರಿಯಲ್ಲಿ, ಅಲ್ಲಿವರೆಗೆ ಫುಲ್ ನೀರೇ ಇರ್ತದೆ. ನಮಗೆ ಇದು ಸೂಕ್ತ ಸಮಯ ನಮಗೆ ಕಂಬಳ ನಡೆಸಬೇಕು. ಅದೇ ಖರ್ಚಿನ ವಿಷಯ ಇಲ್ಲಿ ಬರುವುದೇ ಇಲ್ಲ, ಇಲ್ಲಿ ಖರ್ಚು ಮಾಡಿದ ವಿಷಯ ಬರುವುದಿಲ್ಲ. ಇಲ್ಲಿ ನಮಗೆ ಬೇಕಾಗಿರೋದು ಏನಂತಂದ್ರೆ ಒಂದು ಕಂಬಳ ಅಂತ ಹೇಳಿದ್ರೆ ಕಂಬಳದ ರೀತಿಯಲ್ಲಿ ಬಹಳ ಉತ್ಸವದಲ್ಲಿ ಬರಬೇಕು ಅಂತೇಳಿ ನಾವು ಮಾಡುವಂಥದ್ದು. ಆ ರೀತಿ ನಾವು ಕೆಲಸವನ್ನು ಮಾಡಿದ್ದೇವೆ. ಆದ್ರಿಂದ ಮುಂದಿನ ವರ್ಷ ಅದನ್ನು ಬಹಳ ವಿಜೃಂಭಣೆಯಿಂದ ಮಾಡಲಿಕ್ಕೆ ಸರ್ವಶಕ್ತ ಭಗವಂತ ನಮಗೆ ಆಶೀರ್ವಾದ ಮಾಡಲಿತ್ತು. ಮತ್ತೆ ಕಂಬಳಕ್ಕೆ ಸಂಬಂಧ ಇದೆ. ಕಂಬಳ ಅಂತ ಅಷ್ಟು ಪವಿತ್ರ, ನಾನು ಹೇಳಿದೆ ಅಲ್ಲ, ಕಂಬಳಕ್ಕೆ ತರತಕ್ಕಂಥ ಕೋಣಗಳು ಕೂಡ ಅಷ್ಟು ಪೂಜೆ ಪುರಸ್ಕಾರ ಮಾಡಿಯೇ ಕೋಣಗಳನ್ನು ಕಂಬಳಕ್ಕೆ ಒಡ್ಡುವಂಥದ್ದು. ಆದ್ರೆ ನಮ್ಮ ಕಂಬಳ ಆ ಭಾಗದಲ್ಲಿ ದೇವರು ನೆಲೆಸಿರತಕ್ಕಂಥ ಅರ್ಧನಾರೀಶ್ವರ ದೇವರ ಒಂದು ಕ್ಷೇತ್ರ ಇರತಕ್ಕಂಥ ಒಂದು ಜಾಗ, ಪವಿತ್ರ ಜಾಗ. ಆದ್ರಿಂದ ಮತ್ತೆ ಈ ಒಂದು ಇದರಲ್ಲಿ ಬೇಡ ಅಂತೇಳಿ ನಾವು ಅದನ್ನು ಮುಂದಿನ ವರ್ಷಕ್ಕೆ ಹೇಳಿದಾಗೆ ಧಾರ್ಮಿಕ
ಸಂಬಂಧ ಸಹ ಉಂಟು ಕಂಬಳಕ್ಕೆ. ಏಕೆಂದರೆ ನಮ್ಮ ಮಾಗಣೆಯಲ್ಲಿ ಪಾವೂರು ಗ್ರಾಮ, ಹರೇಕಳ ಗ್ರಾಮ, ಅಂಬಳಮಗೂರು ಗ್ರಾಮ, 3 ಗ್ರಾಮಗಳಲ್ಲಿ ದೈವಕ್ಕೆ ಸಂಬಂಧಪಟ್ಟ ಕಂಬಳ ಜರುಗುತ್ತಿತ್ತು. ಆ ಕಂಬಳ ಆಗುವ ಜಾಗಕ್ಕೆ ಕಂಬಳ ಗದ್ದೆ ಅಂತಲೇ ಹೆಸರು. ಪಾವೂರು ಗ್ರಾಮದಲ್ಲಿ 2 ಕಡೆಯಲ್ಲಿ ಕಂಬಳದ ಜಾತ್ರೆ ನಡೆಯುತ್ತಿತ್ತು. ಸುಗ್ಗಿ ತಿಂಗಳಲ್ಲಿ ನಾಟಿ ಮಾಡುವ ಸಂಬಂಧ ಅಲ್ಲಿ ಪೂಕರ ಪಾಡುಡಿ ಅಂತ, ತುಳುವಿನಲ್ಲಿ ಪೂಕರ ಪಾಡುಡಿ ಅಂತ, ಆ ಪೂಕರ ಪಾಠಕ್ಕೂ ದೈವದ ಸಮಕ್ಷಮ, ದೈವದಲ್ಲಿ ಮಹರ್ಷಿ ಬಂದು ಅಲ್ಲಿ ದೈವದ ಸಮಕ್ಷಮ ಅಲ್ಲಿ ಪೂಕರ ನೆಡುವುದು, ಅದು ದೈವಕ್ಕೆ ಸಂಬಂಧಪಟ್ಟದ್ದು. ಹಾಗೆ ಪಾವೂರು ಗ್ರಾಮದಲ್ಲಿ 2 ಕಡೆಗಳಲ್ಲಿ ಪೂಕರೆ ನಡೆಯುತ್ತಿತ್ತು. ವೈದ್ಯನಾಥನ ದೈವಕ್ಕೆ ಸಂಬಂಧಪಟ್ಟ ಪೂಕರೆ ಕಂಬಳ ಗದ್ದೆಯಲ್ಲಿ, ಅದಕ್ಕೆ ಹೆಸರೇ ಕಂಬಳ ಗದ್ದೆ ಅಂತ. ಅದರಲ್ಲಿ ಪೂಕರೆ ನೆಟ್ಟು ಕೋಡೆಗಳನ್ನು ಓಡಿಸುವುದು ಸಹ ಇತ್ತು. ಅದು ಸ್ಪರ್ಧೆ ಮಾತ್ರ ಅಲ್ಲ, ಅದು ಸಂಪ್ರದಾಯ. 1 ಜೋಡ 2 ಜೋಡ ಎತ್ತುಗಳನ್ನು ಓಡಿಸುವುದು, ಪೂಕರೆ ಇಟ್ಟುವುದು. ಹಾಗೆ ನಡಿ ಗ್ರಾಮದಲ್ಲಿ ಸಹ 1 ಕಡೆ ಸಂಪಿಗೆದಲ್ಲಿ ಬಾಳಿಕೆ ಕಡೆಯಲ್ಲಿ ಪೂಕರೆ, ಧೂಮಾವತಿ ಭಟ್ಟ ದೈವದು ಪೂಕರೆ ನಡೆಯಿತು. ಹಾಗೆ ಅಂಬಳಮಗೂರು ಗ್ರಾಮದಲ್ಲಿ ವೈದ್ಯನಾಥ ದೈವದು ಸಹ ಪೂಕರೆ ನಡೆಯಿತು. ಹಾಗೆ ಇದು ಮಾತ್ರ ಇದು ಒಂದು ಕ್ರೀಡೆಗೆ ಸಂಬಂಧಪಟ್ಟದ್ದು, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇರುವುದಿಲ್ಲ. ಆದರೂ ಅದರ ಮೂಲಕ ಇದಕ್ಕೆ ಒಂದು ಸಂಪರ್ಕ ಮಾಡಬಹುದು ಅಷ್ಟೇ. ಅದೇ ದೈವಕ್ಕೆ ಸಂಬಂಧಪಟ್ಟ ಕಂಬಳ ಬೇರೆ, ಇದು ಕ್ರೀಡೆಗೆ ಸಂಬಂಧಪಟ್ಟದ್ದು. ಮುಖ್ಯ ಪ್ರಧಾನ ಸಂಚಾಲಕರು ನಮ್ಮ ಗುರುಗಳು ರವೀಂದ್ರ ಕಲ್ಲಿಮರ್ ಅವರು ವಂದನಾರ್ಪಣೆ ಮಾಡಿ ಈ ಪತ್ರಿಕೆಗೋಷ್ಠಿಯನ್ನು ಮುಕ್ತಾಯ. ಪಾವೂರು, ಹರೇಕಳ, ಅಂಬಳಮಗೂರು ಈ 3 ಗ್ರಾಮಗಳು ನೇತ್ರಾವತಿ ನದಿಯ ಒಂದು ಪುಣ್ಯ ವಾಹಿನಿ. ಅದು ಆ ನದಿಯ ಬದಿಯಲ್ಲಿರ್ತಕ್ಕಂಥ ಗ್ರಾಮ. ಈ ಭತ್ತ ಬೆಳೆಯುವಂತಹ ಹಚ್ಚ ಹಸಿರಾದಂತಹ ಒಂದು ಗ್ರಾಮ ಮಾತ್ರವಲ್ಲದೆ ಚಾರಿತ್ರಿಕ ಹಿನ್ನೆಲೆ ಇರ್ತಕ್ಕಂಥ ಒಂದು ಪ್ರದೇಶವೂ ಕೂಡ ಅದು ಆಗಿದೆ. ಅದಕ್ಕೊಂದು ಚಾರಿತ್ರಿಕ ಹಿನ್ನೆಲೆ ಉಂಟು. ಅಂಥ ಜಾಗದಲ್ಲಿ ರವೀಂದ್ರ ಶೆಟ್ಟಿಯವರ ಆ ಒಂದು ನೇತೃತ್ವದಲ್ಲಿ ಸೂರ್ಯ ಚಂದ್ರ ಕಂಬಳ ನಡೀತಾ ಇರುವಂತಹದ್ದೇ ನಮಗೆ ತುಂಬ ಸಂತೋಷ ಕೊಡ್ತಕ್ಕಂಥ ಒಂದು ಸಾಂಸ್ಕೃತಿಕ ಒಂದು ಕಾರ್ಯಕ್ರಮ ಅದಾಗಿತ್ತು. ಆದರೆ ನಮಗೆಲ್ಲ ಗೊತ್ತಿದೆ ಅದು ಪ್ರಾರಂಭ ಹೇಗಾಯಿತು ಅಂತ. ಒಂದು 3-4 ಸಭೆಗಳು ನಡೆಯಿತು ಈ ಒಂದು ಕಂಬಳದ ವಿಚಾರದಲ್ಲಿ. 3-4 ಸಭೆ ನಡೆಯಿತು. ಈ ಸಭೆಗಳಲ್ಲೆಲ್ಲ ಬಹಳಷ್ಟು ಜನಗಳು, ಅಭಿಮಾನಿಗಳು, ರವೀಂದ್ರ ಶೆಟ್ಟಿಯವರ ಅಭಿಮಾನಿಗಳು, ಕಂಬಳದ ಅಭಿಮಾನಿಗಳು ಬಹಳಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಸೇರಿಕೊಂಡು ಆ ಸಭೆ ನಡೆದಿತ್ತು. ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳು ಕೂಡ ಬಹಳ ಚಂದವಾಗಿ ಆಗಿತ್ತು. ಎಲ್ಲ ರೀತಿಯಾದಂತಹ ವೈಭವಯುತವಾಗಿ ಆ ಹರೇಕಳ ಗ್ರಾಮದಲ್ಲಿ ಅದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಅಂತ ನಾವೆಲ್ಲ ಹೊರಟವರು. ಆದರೆ ಅನಿವಾರ್ಯತೆ ಎನ್ನುವಂಥದ್ದು ನಮ್ಮ ಬದುಕಿನಲ್ಲಿ ಆಗಾಗ ಆಗ್ತಾ ಇರುವಂಥದ್ದು, ಏನು ಮಾಡಲಿಕ್ಕೂ ಆಗುವುದಿಲ್ಲ. ಮುಖ್ಯವಾಗಿ ಜನ್ಮದಾತರು. ಯಾಕಂದರೆ ರವೀಂದ್ರ ಶೆಟ್ಟಿಯವರು ಯಾವಾಗಲೂ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು ಪ್ರೀತಿಸಿ ಗೌರವಿಸಿದವರು, ವಿದ್ಯೆ ಕೊಟ್ಟಂತಹ ಗುರುಗಳನ್ನು ಪ್ರೀತಿಸಿ ಗೌರವಿಸ್ತಾ ಬಂದವರು. ಆದ ಕಾರಣ ಅವರು ಮಾಡುವಂತಹ ಒಂದು ಕಂಬಳ ಅದು ಒಂದು ಸೂತಕದ ಆ ಛಾಯೆಯಲ್ಲಿ, ಸೂತಕ ಅಂದರೆ ದುಃಖದ ಆ ಛಾಯೆಯಲ್ಲಿ ಅದು ನಡೆಯಬಾರದು ಎನ್ನುವಂಥದ್ದು ಒಂದು ಉದ್ದೇಶದಿಂದ ಅದನ್ನು ಅನಿವಾರ್ಯವಾಗಿ ಮುಂದೂಡಿದ್ದು ಹೊರತು ಅವರು ಎಲ್ಲ ಸಿದ್ಧತೆಗಳನ್ನು ಮಾಡಿದರು. 800 ಜನಗಳಿರುವಂಥ ಸಮಿತಿ ಇತ್ತು. ಆದ ಕಾರಣ ರವೀಂದ್ರ ಶೆಟ್ಟಿಯವರಿಗೆ ಜನಶಕ್ತಿಯೂ ಇತ್ತು, ಹಣಶಕ್ತಿಯೂ ಕೂಡ ಇತ್ತು. ಆದ ಕಾರಣ ಆ ಜನಶಕ್ತಿ ಮತ್ತು ಹಣಶಕ್ತಿಯೊಂದಿಗೆ ಅವರು ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದಲ್ಲ, ಯಾವುದೇ ರೀತಿ ತೊಂದರೆಗಳು ಕೂಡ ಇರಲಿಲ್ಲ. ತೊಂದರೆ ಬಂದದ್ದು ಇದು ಮಾತ್ರ. ಯಾವುದು ಅಂದರೆ ಅವರ ತಂದೆಯವರು ತೀರಿ ಹೋದ ಕಾರಣ ದುಃಖದ ಸಮಯದಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮಾಡುವುದು ಸರಿಯಲ್ಲ ಎನ್ನುವಂಥದ್ದು. ಯಾಕೆಂದರೆ ಜನಗಳು ಏನು ಮಾಡ್ತಾರೆ ಅಂತಂದರೆ, ತಂದೆ ತೀರಿ ಹೋದಂಥ ಕಾಲದಲ್ಲಿ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಎನ್ನುವಂಥ ಅಪವಾದ ಬರಬಾರದು ಎನ್ನುವಂಥ ಒಂದೇ ಒಂದು ದೃಷ್ಟಿಯಿಂದ ಅವರು ಅದನ್ನು ಮುಂದುವರಿಸಿದ್ದು ಹೊರತು ಬೇರೆ ಯಾವುದೇ ಕಾರಣಗಳಿಂದ ಅದನ್ನು ಮುಂದುವರಿಸಿದ್ದಲ್ಲ. ಮುಖ್ಯವಾಗಿ ಅದಕ್ಕೆ ಮತ್ತೆ ಅದನ್ನು ಮುಂದೂಡಿ ಮೇ ತಿಂಗಳಲ್ಲಿ ಮಾಡುವ ಅಂತ ಹೇಳಿದ್ರೆ, ಮಳೆ ಬಂದರೆ ಆ ಜಾಗದಲ್ಲಿ ಎಂಥದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಜಾಗ ಅದು. ಮಳೆ ಬಂದರೆ ಅದು 1-2-3 ತಿಂಗಳು ಅಲ್ಲಿ ನೀರು ನಿಲ್ಲುವಂಥ ಜಾಗ. ಆದ ಕಾರಣ ಆ ಎಲ್ಲ ವಿಚಾರಗಳನ್ನು ನೆನಪಿಸಿಕೊಂಡು ನಾವು ಸಮಿತಿಯವರೆಲ್ಲ ಒಂದು ನಿರ್ಧಾರಕ್ಕೆ ಬಂದದ್ದು. ಹೇಗೂ ಆಯಿತು, ಈ ವರ್ಷಕ್ಕೆ ಒಂದು ಸದ್ಯದಲ್ಲಿ ನಿಲ್ಲಿಸುವ, ಬರುವ ವರ್ಷ ನಾವು ಅದನ್ನು ಇದೇ ರೀತಿಯಲ್ಲಿ ವಿಜೃಂಭಣೆಯಿಂದ ಬಹಳ ಖುಷಿಯಿಂದ ಅದನ್ನು ಮಾಡುವ ಎನ್ನುವಂಥ ಒಂದು ಉದ್ದೇಶದಿಂದ ಇದನ್ನು ಮುಂದೂಡಲಾಗಿದೆ ಎನ್ನುವಂಥದ್ದನ್ನು ಸ್ವಲ್ಪ ಬೇಗ ಮಾಡಬೇಕು. ಹೌದು, ಬೇಗ ಮಾಡಬೇಕು, ಸ್ವಲ್ಪ ಬೇಗ ಮಾಡಬೇಕು. ಮತ್ತು ಅದಕ್ಕೆ ಒಂದು ರಾಜ್ಯ ಸಮಿತಿ ಅಂತ ಉಂಟು. ಆ ರಾಜ್ಯ ಸಮಿತಿಯವರು ಅದನ್ನು ನಿರ್ಧಾರ ಮಾಡುವಂಥ ದಿನಾಂಕವನ್ನೆಲ್ಲ ಆದರೂ ಕೂಡ ಅವರಿಗೆ ಮನವರಿಕೆ ಮಾಡಿ ಅದನ್ನು ಈ ರೀತಿಯ ಸಮಸ್ಯೆಗಳೆಲ್ಲ ಬರುವುದರಿಂದ ಅದನ್ನು ಸರಿಪಡಿಸಬಹುದು ಅಂತ ನನಗೆ ಅನಿಸ್ತಾ ಉಂಟು. ಮುಂದೆ ಯಾವುದೇ ರೀತಿಯ ಬೇರೆ ಏನೂ ತೊಂದರೆಗಳು ಇಲ್ಲ. ಅದೇ ನಾನು ಹೇಳಿದಲ್ಲ, ರವೀಂದ್ರ ಶೆಟ್ಟಿಯವರಿಗೆ ಜನಶಕ್ತಿ ಉಂಟು,
ಹಣ ಶಕ್ತಿ ಕೂಡ ಉಂಟು. ಆದ ಕಾರಣ ಅದರಲ್ಲಿ ಯಾವುದೇ ರೀತಿ ತೊಂದರೆಗಳು ಇಲ್ಲ. ಆದ್ದರಿಂದ ತೊಂದರೆ ಮಾತ್ರ ಅನಿವಾರ್ಯವಾಗಿ ಎಂಥದ್ದು ನಮ್ಮ ವಿಧಿ ನಿಯಮವನ್ನು ಯಾರಿಗೂ ತಪ್ಪಿಸಲಿಕ್ಕೆಲ್ಲ ಆಗುವುದಿಲ್ಲ. ಅದಕ್ಕೆ ನಾವು ಎಷ್ಟೇ ದೊಡ್ಡ ಜನಗಳೇ ಆಗಲಿ ವಿಧಿ ನಿಯಮವನ್ನು ಮೀರಿ ನಡೆಯಲಿಕ್ಕೆ ಆಗೋಲ್ಲ. ಆದ ಕಾರಣ ಅದನ್ನು ನಾವು ಮುಂದುವರಿಸಿದ್ದೇವೆ. ಇದನ್ನು ತಿಳಿಯಪಡಿಸಿದ್ದಕ್ಕೋಸ್ಕರ ಬಹಳಷ್ಟು ಸಂಖ್ಯೆಯ ಕಂಬಳ ಅಭಿಮಾನಿಗಳೆಲ್ಲ ಇದ್ದಾರೆ. ಅವರಿಗೆ ನೋವಾಗಬಾರ್ದು ಎನ್ನುವಂಥ ಒಂದು ಸದುದ್ದೇಶದಿಂದ ಈ ಒಂದು ಪ್ರೆಸ್ ಮೀಟನ್ನು ಇಲ್ಲಿ ಕರೆದದ್ದು, ಬೇರೆ ಏನೋ ಇರುವುದಲ್ಲ. ಯಾಕಂದ್ರೆ ಪ್ರೆಸ್ ಮೀಟ್ ಕರೆಯುವಂಥ ಸಮಯವೂ ಕೂಡ ಇದು ಅಲ್ಲ. ಆದರೂ ಕೂಡ ಪ್ರೆಸ್ ಮೀಟ್ ಕರೀಲೇಬೇಕು. ಯಾಕಂದ್ರೆ ಬಹಳಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳೆಲ್ಲ ಇದ್ದಾರೆ. ಯಾಕೆ ಅದನ್ನು ನಿಲ್ಲಿಸಿದ್ದು ಎನ್ನುವಂಥ ಒಂದು ಇದು ಬರ್ಬೋದು. ಆದರೆ ಇಲ್ಲಿ ಅದಕ್ಕೆ ಒಂದು ಸರಿಯಾದಂಥ ಕಾರಣ ಉಂಟು. ಆದ್ದರಿಂದ ನಾನೀಗ ಅದನ್ನು ಪ್ರಸ್ತಾಪಿಸಿದೆ. ಆದ್ದರಿಂದ ಎಲ್ಲ ಕಂಬಳ ಅಭಿಮಾನಿಗಳಲ್ಲಿ ನಾವು ಕ್ಷಮೆ ಯಾಚಿಸ್ತಾ ಇದ್ದೇವೆ. ಅದನ್ನು ಬರುವ ವರ್ಷ ಅವರ ಮತ್ತಷ್ಟು ಒಳ್ಳೆಯ ರೀತಿಯಲ್ಲಿ ಅದನ್ನು ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ಯಾಕೆ ಅಂತಂದ್ರೆ ತುಳುನಾಡಿನ ತುಳು ಸಂಸ್ಕೃತಿಯ ಹಿನ್ನೆಲೆ ಇರ್ತಕ್ಕಂತಹ ಈ ಕಂಬಳ, ಯಾಕೆಂದ್ರೆ ದೇವರುಗಳಲ್ಲಿ ಅದಕ್ಕೆ ಸಂಬಂಧ ಉಂಟು. ದೇವರ ಕಂಬಳ ಅಂತಲೂ ಹೇಳಿಕೊಂಡು ಬಂದಂತಹ ಒಂದು ಕಂಬಳ. ಆದ ಕಾರಣ ಇಂಥ ಒಂದು ಸಂಸ್ಕೃತಿ ಹಿನ್ನೆಲೆ ಇರ್ತಕ್ಕಂಥ ಈ ಕಂಬಳವನ್ನು ಯಾವತ್ತೂ ಕೂಡ ನಾವು ನಿಲ್ಲಿಸುವುದಿಲ್ಲ. ಅದನ್ನು ಬರುವ ವರ್ಷ ಇದೇ ಸಮಿತಿ, ಇದೇ ರೀತಿಯ 700-800 ಸದಸ್ಯರಿರ್ತಕ್ಕಂಥ ಒಂದು ಸಮಿತಿ, ಅದು ದೊಡ್ಡ ಸಮಿತಿ, ಅದು ಶಕ್ತಿಶಾಲಿಯಾದ ಸಮಿತಿ. ಅದು ಆ ಸಮಿತಿಯವರು ಈ ಒಂದು ಕಂಬಳೋತ್ಸವವನ್ನು ಬರುವ ವರ್ಷ ಒಳ್ಳೆಯ ರೀತಿಯಲ್ಲಿ ಮಾಡ್ತೇವೆ ಎನ್ನುವಂಥ ಮಾತನ್ನು ಹೇಳಿಕೊಂಡು ಈ ಒಂದು ಪ್ರೆಸ್ ಮೀಟ್ನಲ್ಲಿ ಮುಖ್ಯವಾಗಿ ನಮ್ಮ ಗೌರವಾಧ್ಯಕ್ಷರು ಡೆಬೇಲಿ ಗೊತ್ತು ಮೋಹನ್ ದಾಸ್ ರೈಗಳು, ನಮಗೆಲ್ಲ ಗೊತ್ತಿದೆ, ಪಾವೂರು ಹರೇಕಳ ಅಂಬ್ಳಮೂರು ಭಾಗದಲ್ಲಿ ದೇವರ ಕೆಲಸಗಳನ್ನು ಮಾಡಿಸುವವರು, ಅದರ ನೇತೃತ್ವ ವಹಿಸುವವರು ಯಾರು ಅಂದರೆ ಅದು ಡೆಬೇಲಿ ಗೊತ್ತು ಮೋಹನ್ ದಾಸ್ ರೈಗಳು. ಒಂದು ಭಾವಜೀವಿಗಳು. ನನಗೆ ಮೊನ್ನೆ ಅದು ಗೊತ್ತಾಯ್ತು. ಕಂಬಳ ನಿಲ್ಲಿಸುವಂತ ಅವರು ಕೂಗ್ತಾ ಇದ್ದಾರೆ. ಕಂಬಳ ನಿಲ್ಲಿಸದೆ ಅವರಿಗೆ ನೋವಾಗಿತ್ತು. ಯಾಕಂದ್ರೆ ಕೂಗ್ತಾ ಇದ್ದಾರೆ. ಇಂಥ ಒಂದು ಒಳ್ಳೆಯ ಮನುಷ್ಯ ನಮ್ಮ ಒಂದು ಗೌರವಾಧ್ಯಕ್ಷರಾಗಿದ್ದೇ ನಮ್ಮ ಭಾಗ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.